ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲ ಎಲ್ಲರ ಜೀವನದಲ್ಲೂ ಸಿಹಿಯಾಗಿರಲಿ. ಕಹಿ ನೆನಪೆಲ್ಲ ಮರೆತುಬಿಟ್ಟು ಈ ಸಿಹಿ ನೆನಪಿನಿಂದ ನಿಮ್ಮ ಜೀವನ ಮುಂದೆ ಸಾಗಲಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಅರ್ಲಿ ಮಾರ್ನಿಂಗ್ ಎದ್ದಿದ್ದೀನಿ. ಇನ್ನೂ ಬೆಳಗಾಗಿಲ್ಲ ನೋಡಿ, ಎಷ್ಟು ಕತ್ತಲೆ ಇದೆ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದೆ. ಏನು ಕೆಲಸ ಅಂದರೆ ನೆಲ ಏನೂ ಒರೆಸಿರಲಿಲ್ಲ ನಿನ್ನೆನೆ. ಬಿಡು ಬೆಳಗ್ಗೆನೇ ಒರೆಸ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾಗಿದ್ದೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ನಿಮ್ಮ ಜೀವನದಲ್ಲಿ ಕಹಿ ನೆನಪೆಲ್ಲ ಮರ್ತೋಗ್ಬಿಟ್ಟು ಎಳ್ಳು ಬೆಲ್ಲ ತಿಂದು ಸಿಹಿ ನೆನಪಿಂದ ನಿಮ್ಮ ಜೀವನ ಹೊಸ್ದಾಗಿ ಶುರು ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಎದ್ದಿದ್ದೆ. ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಬೇಗ ಮನೆ ಕೆಲಸ ಮಾಡಿಕೊಂಡು ಒಂದು 9 ಒಳಗೆ ಪೂಜೆ ಮಾಡಬೇಕು ಅಂತ ಹೇಳಿ ಅರ್ಲಿ ಮಾರ್ನಿಂಗೇ ಎದ್ದಿದ್ದೀನಿ. ಒಂದು 4 ಆಗಿರಬೇಕು ಗೈಸ್. ಇವಾಗ ತಾನೇ ಎಲ್ಲ ಎದ್ದು ಕಸ ಹೊಡ್ಕೊಂಡು ಬಂದೆ. ನಮ್ಮ ಮನೆಯವ್ರೂ ಎದ್ದರು. ಅವರಿಗೆ ಡೈಲಿ ಅಭ್ಯಾಸ ಬೇಗ ಎದ್ದು ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಅವರು ಒಂದು 6 ಅಷ್ಟೊತ್ತಿಗೆ ಡ್ಯೂಟಿಗೆ ಹೊರಡ್ತಾರೆ. ಹಾಗಾಗಿ ಅವರು ಎದ್ದು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊತಿದ್ದಾರೆ ಗೈಸ್. ನಾನು ಎದ್ದನ್ನೆಲ್ಲ ಒರೆಸ್ತಾ ಇದ್ದೀನಿ. ನಾನು ಡೈಲಿ ಬೇಗ ಎದ್ಬಿಟ್ಟು ಅವ್ರಿಗೆ ಟಿಫನ್ ಮಾಡಿ ಕಳಿಸಿ ಬಾಕ್ಸ್ ಕಳಿಸ್ತಾ ಇದ್ದೆ. ಬಟ್ ಇವತ್ತು ಎದ್ದು ನಾನು ನೆಲ ಅದು ಒರೆಸ್ತಾ ಇದ್ದೀನಿ. ಒಂದು ಕಡೆ ನಮ್ಮ ಹೇಮಂತನು ಎದ್ದು ಅವನು ಸ್ವಲ್ಪ ಹೆಲ್ಪ್ ಮಾಡ್ದ. ಅವ್ರು ಡ್ಯೂಟಿಗೆ ಹೋದ್ಮೇಲೆ ಅವ್ರನ್ನ ಡ್ಯೂಟಿಗೆ ಕಳ್ಸಾದ್ಮೇಲೆ ನಾನು ಹೊಸ್ಲಿಗೆ ರಂಗೋಲಿ ಹಾಕೋಣ, ಅರ್ಶಿನ ಕುಂಕುಮ ಇಟ್ಬಿಟ್ಟು ಅಂತ ಹೇಳಿ ಈ ಕಡೆ ಬಂದೆ. ಇನ್ನು ಅಂದರೆ ಅವ್ರಿಗೆ ಡೈಲಿ ಮಾರ್ನಿಂಗ್ ಟಿಫನ್ ಮಾಡಿ ಕಳಿಸ್ತಿದ್ದೆ. ಬಟ್ ಇವತ್ತು ಅವ್ರಿಗೆ ಟಿಫನೂ ಕಳಿಸಿಲ್ಲ. ಹೋಗ್ಲಿ ಬಿಡು, ನೀನು ಕೆಲಸ ಮಾಡ್ಕೊ, ಮಧ್ಯಾಹ್ನ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಟಿಫನನ್ನು ತೊಗೊಂಡೋಗಿಲ್ಲ, ಆಚೆನೇ ತಿಂತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಇನ್ನು ಆರಾಮಾಗೆ ಮಾಡೋದು ಬಿಡು ಅಂತ ಹೇಳಿ ಫಸ್ಟು ಹೊರಗಡೆ ಕೆಲಸ ಮುಗಿಸೋಣ, ರಂಗೋಲಿ ಅದು ಹಾಕಿಬಿಟ್ಟು ಅಂತ ಬಂದೆ. ಗೈಸ್, ನನಗೂ ತುಂಬ ದಿನ ಆಯಿತು ರಂಗೋಲಿ ಹಾಕಿ. ಯಾವ ಥರ ಔಟ್ಪುಟ್ ಬರುತ್ತೋ ಗೊತ್ತಿಲ್ಲ, ಬಟ್ ಹಾಕ್ತಾಯಿದ್ದೀನಿ. ಜಾಗ ಇಲ್ಲ ಗೈಸ್, ನಮ್ಮ ಮನೆ ಹತ್ರ ತುಂಬ ಚಿಕ್ಕ ಸ್ಪೇಸ್ ಇಲ್ಲ. ಹಾಗಾಗಿ ಇರೋ ಚಿಕ್ಕ ಸ್ಪೇಸಲ್ಲೇ ಚೊಕ್ಕದಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ಯಾವ ಥರ ಕಾಣುತ್ತೋ ಗೊತ್ತಿಲ್ಲ, ಬೇಜಾರು ಮಾಡ್ಕೋಬೇಡಿ. ಚೆನ್ನಾಗಿ ಬಂದಿಲ್ಲ ಅಂದರೆ ನೋಡಿ ಇದನ್ನು ತೋರಿಸಿದ್ದಾರಲ್ಲ ಅಂತ ಹೇಳಿ ಬೈಕೋಬೇಡಿ. ನನಗೆ ಅಷ್ಟಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ಊರಲ್ಲಾಗಿದ್ದರೆ ತುಂಬ ಚೆನ್ನಾಗಿ ಹಾಕ್ಬೋದಾಗಿತ್ತು. ನಾವು ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕೋದೇ ಬೇರೆ, ಇಲ್ಲಿ ಟೈಲ್ಸ್ ಮೇಲೆ ರಂಗೋಲಿ ಹಾಕೋದೇ ಬೇರೆ. ಯಾಕೆಂದರೆ ಇಲ್ಲಿ ಗಾಳಿಗೆಲ್ಲ ಹಾರ್ಕೊಂಡು ಹೋಗುತ್ತೆ ಗೈಸ್. ನಾನು ಇಲ್ಲಿ ರಂಗೋಲಿ ಹಾಕೋದೇ ಇಲ್ಲ. ಈ ಮನೆಗೆ ಬಂದಾಗಿಂದನೂ ರಂಗೋಲಿ ಹಾಕೇ ಇಲ್ಲ. ಹಾಗಾಗಿ ಸ್ವಲ್ಪ ಭಯ. ಏಕೆಂದರೆ ಚೆನ್ನಾಗಿ ಬಂದಿಲ್ಲ ಅಂದರೆ ನಮಗೆ ನೋಡೋಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಮುಂಚೆ ಇದ್ದಿದ್ದ ಮನೆ ಹತ್ರ ನಾನು ರಂಗೋಲಿ ಡೈಲಿ ಹಾಕ್ತಿದ್ದೆ ಗೈಸ್. ಬಾಗಿಲು ತೊಳೆದ ತಕ್ಷಣ ಅಲ್ಲಿ ಸ್ವಲ್ಪ ಗಾರೆ ಇದ್ದಿದ್ದು, ಗಾಳಿನೂ ಅಷ್ಟಾಗಿ ಬೀಸ್ತಾ ಇರಲಿಲ್ಲ. ಅಲ್ಲಿ ಡೈಲಿ ಹಾಕ್ತಿದ್ದೆ ಚಿಕ್ಕದಾಗೇ. ಬಟ್ ದೊಡ್ಡದಾಗಿ ಏನೂ ಹಾಕಿಲ್ಲ. ಬೆಂಗಳೂರಿಗೆ ಬಂದಾಗಿಂದನೂ ದೊಡ್ಡ ರಂಗೋಲಿ ಟಚೇ ಮಾಡಿಲ್ಲ ನಾನು. ಊರಲ್ಲಿದ್ದಾಗ ಕಾಲೇಜ್ ಡೇಸಲ್ಲೆಲ್ಲ ತುಂಬ ಚೆನ್ನಾಗಿ ಹಾಕ್ತಿದ್ವಿ. ಅವಾಗ ನಾವು ಚಿಕ್ಕ ಹುಡುಗರಲ್ಲಿ ಇದ್ದಾಗ ರಂಗೋಲಿ ಹಾಕೋದಂದರೆ ಸಂಕ್ರಾಂತಿ ಹಬ್ಬ ಬಂತು ಅಂದರೆ 9-10 ಗಂಟೆ ತನಕ ಅದೇ ಕೆಲಸ ಮಾಡ್ಕೊಂಡೇ ಇರ್ತಾಯಿದ್ವಿ. ಬೇರೆ ಕೆಲಸ ಟಚ್ಚು ಮಾಡ್ತಾ ಇರಲಿಲ್ಲ ನಾನಾದರೆ. ನಂಗೆ ಅಷ್ಟು ಇಷ್ಟ ರಂಗೋಲಿ ಹಾಕೋದು ಅಂತಂದರೆ. ಬಟ್ ಈಗ ಅದೆಲ್ಲ ಬಿಟ್ಬಿಟ್ಟಿದ್ದೀನಿ ಗೈಸ್. ರಂಗೋಲಿ ಹಾಕಿದ್ದೇ ರೇರ್ ಆಗೋಗ್ಬಿಟ್ಟಿದೆ ರಂಗೋಲಿ ಹಾಕೋದು. ನಾನು ಇಷ್ಟು ಚಿಕ್ಕದಾಗಿ ನೋಡಿ, ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಸರ್ಚ್ ಮಾಡಿ ಚಿಕ್ಕದಾಗಿ ಈಸಿಯಾಗಿರೋದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ಔಟ್ಪುಟ್ ನೋಡೋಣ, ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಗೈಸ್ ನೀವು. ನಾನು ಯೂಟ್ಯೂಬಿಂದ ತುಂಬಾ ಕಲ್ತಿದ್ದೀನಿ ಗೈಸ್. ನನಗೆ ಯಾವುದೇ ಒಂದು ಪ್ರತಿಯೊಂದು ಹೊಸ್ದಾಗಿ ಅಡುಗೆ ಆಗಲಿ, ಡ್ರೆಸ್ಸಸ್ ಆಗಲಿ, ಬ್ಲೌಸ್ ಆಗಲಿ, ಸ್ಟಿಚಿಂಗು, ನ್ಯೂ ಡಿಸೈನ್ಸ್ ಎಲ್ಲನೂ ನಾನು ಯೂಟ್ಯೂಬಿಂದನೇ ನೋಡಿರೋದು. ಪ್ರತಿಯೊಂದು ಲಾಸ್ಟಿಗೆ ಈ ರಂಗೋಲಿನೂ ನಾನು ಯೂಟ್ಯೂಬಲ್ಲೇ ಸೆಲೆಕ್ಟ್ ಮಾಡಿದ್ದು, ಈಸಿಯಾಗಿದೆ ಅಂತ ಹೇಳಿ. ಬಟ್ ಹಾಕುವಾಗ ತುಂಬ ಟೈಮ್ ತಗೊಳ್ತು ನನಗೆ. ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಈ ಥರ ಈ ಮಟ್ಟಕ್ಕೆ ತಂದಿದ್ದೀನಿ. ಕೈಯಲ್ಲಿ ಒರೆಸ್ಕೊಂಡು ಪ್ಯಾಚಸ್ ಎಲ್ಲ ಹಾಕ್ಕೊಂಡು ಮಾಡಿದ್ದೀನಿ ಗೈಸ್. ಲಾಸ್ಟಿಗೆ ಯಾವ ಥರ ಬರುತ್ತೋ ಅಂತ ಹೇಳ್ಬಿಟ್ಟು
ನೋಡ್ಕೊಂಡು ನನ್ನ ತಮ್ಮನೂ ವಿಡಿಯೋ ಮಾಡ್ತಾ ಅವನು ರೇಗಿಸ್ತಾ ಇದ್ದ, ಏನು ಅದು ಕೆಡಿಸಿ ಆಗ್ತಿರಲ್ಲ ಅಂತೇಳಿ. ಹಾಗೆ ಮಾತಾಡ್ತಾ ರಂಗೋಲಿನೂ ಹಾಕಿ ಹಾಗೆ ಕಲರ್ನು ಫಿಲ್ ಮಾಡ್ತಾ ಇದ್ದೀನಿ. ತುಂಬ ಚಿಕ್ಕ ಸ್ಪೇಸ್ ಅಲ್ವಾ ಗೈಸ್, ನಾನು ಯಾವತ್ತೂ ಬೇರೆ ಹಾಕಿಲ್ಲ ಇಲ್ಲಿ. ತುಂಬ ಗಾಳಿ, ಅದಕ್ಕೋಸ್ಕರ ಹಾಕಲ್ಲ. ನನಗೂ ಹಾಕಕ್ಕೆ ಇಷ್ಟ. ನೀವು ಪ್ರಿವಿಯಸ್ ವ್ಲಾಗಲ್ಲೆಲ್ಲ ನೋಡಿರ್ತೀರ. ನಾನು ಹೊಸ್ಲು ತೊಳೆದ್ಬಿಟ್ಟು ನಾರ್ಮಲ್ ಪೂಜೆ ಮಾಡ್ತಿದ್ದೆ, ಬಟ್ ರಂಗೋಲಿ ಹಾಕ್ತಾ ಇರಲಿಲ್ಲ. ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತಲೂ ಇಷ್ಟ, ಬಟ್ ರಂಗೋಲಿನೂ ಹಾಕಬೇಕು ಶ್ರೇಷ್ಠವಾಗಿ ಅಂತಲೂ ಗೊತ್ತು. ಬಟ್ ಏನು ಮಾಡಲಿ, ಗಾಳಿಗೆ ನಿಲ್ಲೋದೇ ಇಲ್ಲ, ಎಲ್ಲನೂ ಒಳಗಡೆ ಬರುತ್ತೆ ಡಸ್ಟಾಗಿ, ಎಷ್ಟೊಂದು ಧೂಳಾಗ್ಬಿಡುತ್ತೆ ಅಂತೇಳಿ ನಾನು ಹಾಕ್ತಾಯಿಲ್ಲ. ಇನ್ನು ವಿಭೂತಿಯಲ್ಲಿನೇ ಹೊಸ್ಲು ಮೇಲೆ ಹಾಕ್ಬಿಡ್ತೀನಿ. ಕೈಯಲ್ಲಿ ವಿಭೂತಿನ ಪೀಸ್ ಆಗಿರುತ್ತಲ್ಲ, ಅದನ್ನ ನೀರಲ್ಲಿ ನೆನೆಸ್ಕೊಂಡು ಹಾಕ್ತೀನಿ. ಬಟ್ ಅದನ್ನೆಲ್ಲ ತುಳಿಬಾರ್ದು ಅಲ್ವಾ, ಅದಕ್ಕೆ ಹೊಸ್ಲು ಮೇಲೆ ಅಷ್ಟೇ ಹಾಕ್ತೀನಿ, ಕೆಳಗಡೆ ಹಾಕಲ್ಲ. ನೋಡಿ ಔಟ್ಪುಟ್ ಈ ಥರ ಬಂದಿದೆ ಗೈಸ್. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಇಲ್ವಾ ಅಂತೇಳಿ. ಚಿಕ್ಕದಾಗಿ ಈ ಥರ ಬಂದಿದೆ ಸಿಂಪಲಾಗಿ. ಇನ್ನು ನಮ್ಮದು ತುಳಸಿ ಕಟ್ಟೆ ಹತ್ರನೂ ಒಂದು ಚಿಕ್ಕದಾಗಿ ಬಿಡಿಸಿದ್ದೀನಿ. ಇನ್ನು ಸೂರ್ಯದೇವ ಈಗ ಬರ್ತಾ ಇದ್ದಾರೆ. ನಾನು ಎದ್ದಿದ್ದು ಎಷ್ಟು ಕತ್ತಲಲ್ಲಿ, ಈಗ ನೋಡಿ ಎಷ್ಟು ಬೆಳಗಾಗಿದೆ, ಸೂರ್ಯನು ಈಗ ಬರ್ತಾ ಇದ್ದಾರೆ. ಅವ್ರಿಗೂ ಒಂದು ನಮಸ್ಕಾರ ಮಾಡಿಕೊಂಡು ಇನ್ನು ಒಳಗಡೆ ಹೋಗ್ತೀನಿ ಗೈಸ್. ಈಗ ಫಸ್ಟು ನಾವು ರಂಗೋಲಿ ಹಾಕಿದ್ದಾದಮೇಲೆ ಗೊಬ್ಬೆಮ್ಮನ ಇಡಬೇಕು. ನಮ್ಮ ಆಂಧ್ರ ಕಡೆ ಗೊತ್ತಿರುತ್ತೆ, ಪಿಳ್ಳೆರಾಯ ಅಂತಾರೆ, ಹಾಗೆ ಗಣೇಶ ಅಂತಲೂ ಕರೀತಾರೆ. ಸಂಕ್ರಾಂತಿ ಹಬ್ಬಕ್ಕೆ ಮೇಯ್ನ್ ಗೊಬ್ಬೆಮ್ಮನ ಇಡ್ತಾರೆ. ನಮಗೆ ಇಲ್ಲಿ ಸಗಣಿ ಎಲ್ಲ ಸಿಗಲ್ಲ ಬೆಂಗಳೂರಲ್ಲಿ, ಹಾಗಾಗಿ ನಾನು ಅರಿಶಿಣದಿಂದ ಮಾಡಿದ್ದೀನಿ. ಅದು ಇಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಅರಿಶಿನೂ ಗಣೇಶ ಅಂತಲೇ ಕರೀತಾರೆ. ಸಗಣಿಯಿಂದ ಪಿಳ್ಳೆರಾಯನ ಮಾಡೋದನ್ನು ಗಣೇಶ ಅಂತಲೇ ಕರೀತಾರೆ. ಹಾಗಾಗಿ ನಾನು ಅರಿಶಿನ ಕಲಿಸ್ಬಿಟ್ಟು ಅದಕ್ಕೆ ಗರಿಕೆ ಸಿಕ್ಕಿಸಿ ಹೂವು ಇಟ್ಟು, ಆಮೇಲೆ ಕಬ್ಬು, ಅವರೆಕಾಯಿ, ಕುಂಬಳಕಾಯಿ, ಆಮೇಲೆ ಗೆಣಸು ಇಟ್ಬಿಟ್ಟು ಪೂಜೆ ಮಾಡೋದು. ನಾವು ಫಸ್ಟು ನಮ್ಮ ಕಡೆ ರಂಗೋಲಿಗೆ ಪೂಜೆ ಮಾಡೋದು ಗೈಸ್. ಗೊಬ್ಬೆಮ್ಮ ಅಂದರೆ ಇಷ್ಟೇ. ನೋಡಿ ಫೈನಲಿ ಯಾವ ಥರ ಕಾಣ್ತಿದೆ. ಇನ್ನು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದೆ. ಸ್ಟವ್ ಪೂಜೆ ಮಾಡಿಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಫಸ್ಟ್ ನಾನು ಬೆಳಗ್ಗೆ ನೀರಷ್ಟೇ ಕಾಸ್ಕೊಂಡಿದ್ದೆ, ಇನ್ನೇನು ಮಾಡಿರಲಿಲ್ಲ. ಹಾಗಾಗಿ ಈಗ ಪೂಜೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಕುಂಬಳಕಾಯಿನ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಜಾಸ್ತಿ ನೀರೆಲ್ಲ ಯೂಸ್ ಮಾಡಲ್ಲ ಗೈಸ್, ನೀರು ಅದರಲ್ಲೇ ಬಿಟ್ಕೊಳ್ಳುತ್ತೆ ಅಂತೇಳಿ ಒಂದು ಕಾಫಿ ಲೋಟದಲ್ಲಿ 2 ಲೋಟದಷ್ಟು ಹಾಕಿದ್ದೀನಿ ಅಷ್ಟೇ. ಅದರಲ್ಲೇ ಬಿಟ್ಕೊಂಡು ಅದೇ ಬೇಯುತ್ತೆ, ಬೇಗನೆ ಬೆಂದ್ಕೊಳ್ಳುತ್ತೆ ಗೈಸ್. ಇದಕ್ಕೇನು ಜಾಸ್ತಿ ನೀರು ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಬೇಯಿಸ್ತಾ ಇದ್ದೀನಿ. ಇನ್ನು ಗೆಣಸಿಗೆ ನಾರ್ಮಲಿ ಯಾವ ಥರ ಬೇಯಿಸ್ಕೊತೀರೋ ಅದೇ ಥರ ಒಂದು ಕಡೆ ಗೆಣಸು ಬೇಯಿಸೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಕುಂಬಳಕಾಯಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಇನ್ನು ಗೆಣಸು ಬೇಯಿಸಿದಾದ್ಮೇಲೆ ಗೆಣಸೆಲ್ಲ ಬೆಂದಿತ್ತು, ಅದನ್ನು ತೆಗ್ದುಬಿಟ್ಟು ಅದೇ ಪಾತ್ರೆಗೆ ನೀರು ಚೇಂಜ್ ಮಾಡಿಕೊಂಡು ಅವರೆಕಾಯಿ ಬೇಯೋದಕ್ಕೆ ಇಟ್ಟಿದ್ದೀನಿ ಗೈಸ್. ಇಷ್ಟು ಸಾಕು, ನಾವು 3 ಜನ ಇರೋದಲ್ವ, ಎಲ್ಲನೂ ಸ್ವಲ್ಪ ಅಡುಗೆ ಮಾಡಿದ್ದೀನಿ. ಇನ್ನೊಂದು ಕಡೆ ನಮ್ಮ ಹೇಮಂತ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಎಲ್ಲ ತೊಳ್ಕೊಟ್ಟಿದ್ದೆ, ಅವನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ ಗೈಸ್. ವಾರ ಏನು ಮಾಡೋದಿಲ್ಲ, ನಾನೇ ಪೂಜೆ ಮಾಡೋದು ಡೈಲಿ. ಅವನ ಹಬ್ಬದ ದಿನ ನನಗೆ ಸ್ವಲ್ಪ ಕೆಲಸ ಇರುತ್ತಲ್ಲ, ಹಾಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಅವನು ಮಾಡ್ತಾಯಿದ್ದಾನೆ. ಎಲ್ಲ ಫೈನಲಿ ರೆಡಿ ಮಾಡ್ದ, ಹೂವು ಎಲ್ಲ ಮುಡಿಸಿ. ಇದಕ್ಕೆ ಮಿಕ್ಸ್ ರೋಸ್ ಏನಾದರೂ ಇದ್ದಿದ್ರೆ ಚೆನ್ನಾಗಿ ಕಾಣ್ತಿತ್ತು, ಬಟ್ ರೋಸಲ್ಲಿ ನಾವು ಹೂವು ತಗೊಳ್ಳೋದ ಹತ್ರ ರೋಸ್ ಚೆನ್ನಾಗಿರಲಿಲ್ಲ, ಅದಕ್ಕೆ ಸಾವಂತಿಗೆ ಒಂದೇ ತಂದ್ವಿ. ಈ ಥೀಮ್ ನಾನೇ ಹೇಳ್ಕೊಟ್ಟಿದ್ದು, ಅವ್ನು ರೆಡಿ ಮಾಡಿದ್ದಾನೆ. ಒಂಥರ ಚೆನ್ನಾಗಿ ಕಾಣುತ್ತೆ, ಸ್ಪೆಷಲ್ಲಾಗಿ ಹಬ್ಬದ ವಾತಾವರಣ ಇರಲಿ ಅಂತೇಳಿ. ಇನ್ನು ನಾನು ರೆಡಿ ಆಗೋಣ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಅಡುಗೆನೂ ಮಾಡ್ತಾ ಒಂದು ಕಡೆ ನಾನು ಎಲ್ಲ ರೆಡಿ ಆಗ್ತಾಯಿದ್ದೀನಿ. ಹಬ್ಬದ ದಿನವೂ ಅದೇ ಡ್ರೆಸ್ಸು, ಅದೇ ನೈಟಿಲಿ ಇರೋಕ್ಕೆ ಬೋರ್ ಅಲ್ವಾ ಗೈಸ್. ಹಬ್ಬ ಅಂತ ಅನಿಸ್ಬೇಕು ಅಂದರೆ ಹೆಣ್ಮಕ್ಳು ನೀಟಾಗಿ ರೆಡಿಯಾಗಿ ಚೆನ್ನಾಗಿರಬೇಕು ಹಬ್ಬದ ದಿನವೂ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಆಗಿದ್ದೀನಿ. ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತೇಳಿ ಕಮೆಂಟ್ ಮಾಡಿ. ಸಿಂಪಲ್ ಆಗಿದ್ದೀನಾ ಅಥವಾ ಓವರ್ ಆಗಿದ್ದೀನಾ ಅಂತ ಕಮೆಂಟ್ ಮಾಡಿ ಗೈಸ್, ನಾನು ಏನು ಅಂದ್ಕೊಳ್ಳೋದಿಲ್ಲ. ಫೈನಲಿ ರೆಡಿ ಆಯಿತು. ಫಸ್ಟ್ ಟೈಮ್ ನಾನು ಮೂಗುತಿ ಹಾಕಿದ್ದೀನಿ, ಇಷ್ಟು ದೊಡ್ಡದು ಇದೆ ನಂದು ಮೂಗುತಿ, ಬಟ್ ಇಷ್ಟು ದೊಡ್ಡದು ಫಸ್ಟ್ ಟೈಮ್ ಹಾಕಿದ್ದೀನಿ. ಯಾವ ಥರ ಕಾಣಿಸ್ತಿದ್ದೆ ಗೈಸ್, ಚೆನ್ನಾಗಿದ್ದೀನಾ?
ಇನ್ನು ಪೂಜೆ ಮಾಡೋಕ್ಕೆಲ್ಲ ರೆಡಿ ಆಯಿತು ಗೈಸ್. ರೆಡಿ ಮಾಡ್ತಾಯಿದ್ದೀನಿ. ಹೇಮಂತೆ ಮಾಡ್ತಾವನೆ ಪೂಜೆ. ನಮ್ಮ ಕಡೆ ಪೂಜೆ ಮಾಡೋದು ಹೇಗೆ ಅಂದರೆ ಎಲ್ಲ ರೆಡಿ ಮಾಡಿ ಫಸ್ಟು ನಾವು ದೀಪ ಹಚ್ಚಿಬಿಟ್ಟು ಆಮೇಲೆ ಹೂವು ಮುಡಿಸೋದು. ಕತ್ಲು ಮನೇಲಿ ಹೂವು ಮುಡಿಸ್ಬಾರ್ದು ಅಂತಾರಲ್ಲ, ಹಾಗೆ ಫಸ್ಟ್ ದೀಪ ಅಂಟಿಸ್ಬಿಟ್ಟು ಆಮೇಲೆ ಹೂವು ಮುಡಿಸಿ ಊದ್ಗಡ್ಡೆ ಬೆಳಗಿ ಆಮೇಲೆ ಕಾಯಿ ಹೊಡಕೋದು ಗೈಸ್. ಕಾಯಿ ಹೊಡೆದಾದ್ಮೇಲೆ ಆರತಿ ಮಾಡ್ತೀವಿ, ಮಂಗಳಾರತಿನ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಕಡೆ ಈ ಥರ ಮಾಡ್ತೀವಿ. ಎಲ್ಲನೂ ಕಾಯಿ ಹೊಡಕಿ ಆಮೇಲೆ ಊದ್ಗಡ್ಡೆ ಬೆಳಗಿ ಆಮೇಲೆ ಎಲ್ಲ ಮಾಡ್ತಾರೆ. ನಾವು ಹಾಗಲ್ಲ, ಫಸ್ಟು ಊದ್ಗಡ್ಡೆ ಹಚ್ಬಿಟ್ಟು ಧೂಪ ಹಚ್ಬಿಟ್ಟು ಕಾಯಿಗೆ ಅಂದರೆ ಊದ್ಗಡ್ಡೆಗೆ ಕಾಯಿ ಹಿಡಿದ್ಬಿಟ್ಟು ಆಮೇಲೆ ಕಾಯಿ ಹೊಡೆದು ಆಮೇಲೆ ಮಂಗಳಾರತಿ ಮಾಡೋದು. ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಡಿಫ್ರೆಂಟಾಗಿ ಮಾಡ್ತಾ ಇರ್ತಾರೆ. ಅವ್ರವ್ರು ಮಾಡ್ಕೊಂಬಂದಿರೋ ಪದ್ಧತಿ ಆಮೇಲೆ ಅವ್ರವ್ರು ಮಾಡ್ಕೊಬಂದಿರೋ ಆಚಾರ ವಿಚಾರ ಎಲ್ಲ ಬೇರೆ ಇರುತ್ತೆ, ನಮ್ಮ ಕಡೆ ಬೇರೆ ಇರುತ್ತೆ. ನಾವು ಈ ಥರ ಮಾಡ್ತಾಯಿದ್ದೀವಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಅವನ್ನೆಲ್ಲ ಪೂಜೆ ಅವನು ಮಾಡಿ ಆದಮೇಲೆ ನಾನು ಕೈ ಮುಗಿಬಿಟ್ಟು ಎಳ್ಳು ಬೆಲ್ಲ ಹಂಚೋಣ ಅಂತೇಳಿ ಕೈ ಮುಗಿತಾ ಇದ್ದೀನಿ ಗೈಸ್. ಗೈಸ್ ಎಲ್ಲರೂ ಎಳ್ಳು ಬೆಲ್ಲ ತಿಂದ್ರಾ? ನಾವಂತೂ ತಿಂದ್ವಿ ಎಳ್ಳು ಬೆಲ್ಲನ. ನಾನು ಈ ಸಲ ಮನೆಯಲ್ಲೇ ರೆಡಿ ಮಾಡೋಣ ಅಂದ್ಕೊಂಡೆ ಗೈಸ್. ನಾವು ಊರಲ್ಲೆಲ್ಲ ಯಾರೂ ಈ ಥರ ತರೋದಿಲ್ಲ, ಎಲ್ಲ ಮನೇಲೆ ಕೊಬ್ಬರಿ, ಕಡಲೆ ಬೀಜ, ಕಡಲೆ, ಹುರ್ಗಡ್ಲೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಬಟ್ ನಾನು ಈ ಸಲ ರೆಡಿಮೇಡೇ ತಂದುಬಿಟ್ಟೆ. ನೆಕ್ಸ್ಟ್ ಇಯರ್ ನೋಡೋಣ. ಒಂದು ಕಡೆ ರೈಸಿಗೆ ಇಟ್ಟಿದ್ದೀನಿ, ಒಂದು ಕಡೆ ಅವರೆಕಾಯಿನೂ ಎಲ್ಲ ಬೆಂದಿದ್ದಾವೆ. ಇನ್ನೊಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಎಲ್ಲ ಎತ್ತಿಡ್ತಾ ಇದ್ದೀನಿ ಗೈಸ್. ಬೆಳಿಗ್ಗೆಯಿಂದ ಏನು ಊಟ ಏನೂ ಮಾಡಿಲ್ವಲ್ಲ, ಹಾಗಾಗಿ ಸ್ವಲ್ಪ ಹೊಟ್ಟೆ ಹಶ್ವು ಆಗ್ತಾಯಿತ್ತು. ಹೇಮಂತ್ ಕಾಫಿ ಪೌಡರ್ ತರಕ್ಕೆ ಹೋಗಿದ್ದಾನೆ, ಖಾಲಿಯಾಗಿತ್ತು. ಅದಕ್ಕೆ ಹಾಲು ಬಿಸಿ ಮಾಡ್ತಾಯಿದ್ದೀನಿ, ಕಾಫಿನಾದರೂ ಮಾಡ್ಕೊಂಡು ಕುಡಿಯೋಣ ಅಂತೇಳಿ. ಆಲ್ರೆಡಿ ಟೈಮು 10 o'clock ಆಗಿದೆ ಗೈಸ್. ಇಷ್ಟೊತ್ತಾಯಿತು. ಇಷ್ಟೊತ್ತಿಗೆ ತಿಂಡಿ ಎಲ್ಲ ತಿನ್ಕೊಂಡ್ಬಿಡ್ತಿದ್ವಿ. ಈಗ ಕಾಫಿ ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಹೊಟ್ಟೆ ಹಶ್ವು ಆಗ್ತಿಲ್ಲ, ಬಟ್ ಅದು ಒಂಥರ ಲೇಟ್ ಆಯ್ತಲ್ಲ, ಊಟ ಮಾಡಬೇಕು ಅನ್ನಿಸ್ತಾ ಇಲ್ಲ, ಆದರೂ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ. ಆ ಥರ ಕಾಫಿ ಕುಡಿಯೋಣ ಅಂತೇಳಿ ಈಗ 10:30 ಆಗಿದೆ. 10:30ಗೆ ಕೆಲಸ ಮುಗಿಸಿ ಪೂಜೆ ಮಾಡಿ ಈಗ ಕಾಫಿ ಕುಡಿದ್ಬಿಟ್ಟು ಒಂದು ಕಡೆ ಕುಂಬಳಕಾಯಿ ಬೇಯಿಸಿಟ್ಟಿದ್ನಲ್ಲ ಅದನ್ನೆಲ್ಲ ಮಸ್ದು ಪಾಯಸ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಕುಂಬಳಕಾಯಿ ಬೇಯಿಸಿಟ್ಟಿದ್ದಕ್ಕೆ ಪಾಕ ಕಲಸಿ ಕಾಯಿ ತುರಿ ಹಾಕೋರು ಹಾಕ್ತಾರೆ, ಇಲ್ಲ ಅಂದರೆ ಇಲ್ಲ. ನಾನು ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕ್ಕ ಕುಂಬಳಕಾಯಿ ಇದ್ದಿದ್ದು, ಅದಕ್ಕೋಸ್ಕರ ನಾನು ಸ್ವಲ್ಪ ಕಾಯಿ ತುರಿನೂ ಆ್ಯಡ್ ಮಾಡ್ತಾ ಇದ್ದೀನಿ. ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ, ಬೇರೆ ಏನು ರೀಸನ್ ಅಲ್ಲ. ಒಂದು ಕಡೆ ಸಾಂಬಾರು ಮಾಡ್ಕೊತ ಒಂದು ಕಡೆ ಪಾಯಸನೂ ರೆಡಿ ಮಾಡ್ತಾ ಇದ್ದೀನಿ ಗೈಸ್. ಹೆಂಗೂ ಲೇಟಾಗಿ ಹೋಗಿದ್ದೆ ಅಲ್ವಾ, ಮಧ್ಯಾಹ್ನದ ಊಟಕ್ಕೆ ಮಾಡ್ತಾ ಇದ್ದೀನಿ ಒಂದೇ ಸಲ. ನಮ್ಮ ಮನೆಯವರು ಬಂದುಬಿಡ್ತಾರೆ ಅಷ್ಟೊತ್ತಿಗೆ ಡ್ಯೂಟಿ ಮುಗಿಸ್ಕೊಂಡು. ಪಾಪ ಅವ್ರಿಗೆ ಇವತ್ತು ಹಬ್ಬದ ದಿನನೂ ಹಬ್ಬ ಅಂತ ಅನಿಸ್ತಾ ಇಲ್ಲ. ಡ್ಯೂಟಿ ಮಾಡ್ಕೊಂಡು ಬರೋದು ಡೈಲಿ ನಾರ್ಮಲ್ ಡೇನೇ ಅಂದ್ಕೊಂಡಿದ್ದಾರೆ ಅವರು. ಹಬ್ಬದ ಥರ ಹಬ್ಬದ ಫೀಲೇ ಇಲ್ಲ ಪಾಪ. ಏನು ಮಾಡೋಕ್ಕಾಗಲ್ಲ ಗೈಸ್, ಬೆಂಗಳೂರು ಜೀವನನೇ ಹೀಗೆ. ಕೆಲವೊಬ್ರಿಗೆ ಲೀವ್ ಇರುತ್ತೆ, ಕೆಲವೊಬ್ರಿಗೆ ಇರೋದಿಲ್ಲ. ಇನ್ನೇನು ಹಾಫ್ ಡೇಗೆ ಬಂದುಬಿಡ್ತೀನಲ್ಲ ಅಂತೇಳಿ ಇವರು ರಜಾ ಹಾಕ್ಕೊಳ್ಳಿಲ್ಲ. ನಾನು ಹೇಳ್ದೆ ರಜಾ ಹಾಕ್ಕೊಳ್ಳಿ ಅಂತ, ಬಟ್ ಅವ್ರು ಹಾಕ್ಕೊಳ್ಳಿಲ್ಲ. ಏನು ಮಾಡೋದು. ಮೊನ್ನೆ ಶಬರಿಮಲೆಗೆ ಹೋಗಿದ್ವಲ್ಲ, ಲೀವ್ಸ್ ಎಲ್ಲ ಜಾಸ್ತಿ ಆಗ್ತವೆ ಬಿಡು, ಮಧ್ಯಾಹ್ನಕ್ಕೆ ಬರ್ತೀನಲ್ಲ ಅಂತೇಳಿ ಹೋಗಿದ್ರು.
ಸಾಂಬಾರಿಗೆಲ್ಲ ಜೋಡಿಸ್ದೆ. ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಅವರೆಕಾಳು ಸ್ವಲ್ಪ ಮೊಳಕೆ ಕಟ್ಟಿದ ಹುಳ್ಳಿಕಾಳು ಇತ್ತು, ಅದು ಎರಡು ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತಾಯಿದ್ದೀನಿ. ಇನ್ನು ಕಡಲೆ ಬೀಜದ ಪುಡಿ ಆ್ಯಡ್ ಮಾಡಿದ್ರೆ ಕುಂಬಳಕಾಯಿ ಪಾಯಸ ರೆಡಿ ಆಯಿತು. ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ಪುಡಿ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಗಟ್ಟಿ ಬರುತ್ತೆ. ಪೌಡರ್ ಹಾಕಿದ್ರೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಈ ಪಾಯಸಕ್ಕೆ ಕಾಯಿ ತೆಂಗಿನ ತುರಿ ಹಾಕೋದ್ಕಿಂತ ಅಂದರೆ ತೆಂಗಿನಕಾಯಿ ಹಾಕೋದ್ಕಿಂತ ಕಡಲೆ ಬೀಜ ಪೌಡರ್ ಹಾಕಿದಾಗೇ ತುಂಬ ಚೆನ್ನಾಗಿರೋದು, ಅದೇ ಟೇಸ್ಟಿಯಾಗೂ ಇರೋದು. ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಲಿ ಅಂತ ಹೇಳಿ 2 ಹಾಕಿದ್ದೀನಿ. ಹಾಯ್ ಗಾಯ್ಸ್, ಎಲ್ರಿಗೂ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಖುಷಿಯಾಗಿ ಹಬ್ಬ ಮಾಡಿ ಇನ್ನು ಮುಂದೆ ಎಲ್ಲ ಒಳ್ಳೇದಾಗಲಿ. ಇವತ್ತು ಇನ್ನೇನು ಮನೆ ಕೆಲಸ ಮುಗೀತು, ಪೂಜೆ ಆಯಿತು, ಅಡುಗೆ ಆಯಿತು, ಎಲ್ಲ ಆಯಿತು. ಇನ್ನು ಟೈಮ್ ಆಲ್ರೆಡಿ 12 o'clock 12:30 ಆಗಿದೆ ಗೈಸ್. ಈಗ ಊಟ ಮಾಡೋಕ್ಕೆ ಏನು ಮನಸ್ಸಿಲ್ಲ, ಹಾಗಾಗಿ ಸ್ವಲ್ಪ ಪಾಯಸ ಟೇಸ್ಟ್ ಮಾಡೋಣ ಅಂತ ನಾವು ಒಂದೇ ಸಲ ನಮ್ಮ ಮನೆಯವ್ರು ಬಂದಮೇಲೆ ಊಟ ಮಾಡ್ತೀವಿ. ಬೆಳಿಗ್ಗೆ ಟೈಮಿಗೆ ಕರೆಕ್ಟಾಗಿ ತಿಂಡಿ ತಿಂದರೆ ಅಷ್ಟೇ ಚೆನ್ನಾಗಿ ಅನಿಸೋದು. ಈಗ ಪಾಯಸ ಗೈಸ್ ನಮ್ಮ ಕಡೆ ಇದೇ ಮಾಡೋದು, ಕುಂಬಳಕಾಯಿ ಪಾಯಸನೇ ಜಾಸ್ತಿ ಈ ಹಬ್ಬಕ್ಕೆ ಮಾಡೋದು. ಪೊಂಗಲ್ ಎಲ್ಲ ಮಾಡ್ತಾರೆ, ಬಟ್ ನಾನು ಕುಂಬಳಕಾಯಿ ತಂದಿದ್ದೆ, ತುಂಬ ಚೆನ್ನಾಗಿರುತ್ತೆ. ಕುಂಬಳಕಾಯಿ ರೆಸಿಪಿ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಯಾವ ಥರ ಮಾಡೋದು ಅಂತ ಹೇಳಿ ನಾನು ಶೇರ್ ಮಾಡ್ಕೊತೀನಿ. ಗೈಸ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮಗಂತೂ ಫೇವ್ರೇಟ್ ಪಾಯಸದಲ್ಲೇ ಚೆನ್ನಾಗಿ ಇಷ್ಟಪಟ್ಟು ತಿನ್ನೋದು ಅಂದರೆ ಕುಂಬಳಕಾಯಿ ಪಾಯಸ. ತುಂಬ ಚೆನ್ನಾಗಿರುತ್ತೆ. ನಮಗೂ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಇಷ್ಟನೇ, ಬಟ್ ಸ್ವೀಟ್ ಕುಂಬಳಕಾಯಿ ಅದ್ರಲ್ಲಿ ಮಾಡಿರೋದಷ್ಟೇ ಇಷ್ಟ ಆಗೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಸಂಕ್ರಾಂತಿ ಹಬ್ಬ ಖುಷಿಯಾಗಿ ಆಚರಣೆ ಮಾಡಿ ಅಂತ ಹೇಳ್ತಾ ಪಾಯಸ ಟೇಸ್ಟ್ ಮಾಡ್ತಾ ಇದ್ದೀನಿ ಗೈಸ್. ಸೂಪರಾಗಿ ಬಂದಿದೆ ಗೈಸ್, ಪಾಯಸ ಅಂತೂ ಸಖತ್ತಾಗಿದೆ. ನೀವೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಮಾಡಿದ್ರಿ, ಏನು ಸ್ಪೆಷಲ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ವಿಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮುಂದೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಮ್ಮನೆ ಡ್ಯೂಟಿಗೆ ಹೋಗಿದ್ದಾರೆ ಪಾಪ, ಇವತ್ತು ರಜೆ ಇಲ್ಲ. ಅವ್ರು ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಹಂಗಲ್ಲ, ಹಾಯ್ ಇರು ಒಂದ್ಸಲ ಎತ್ತು ಮ್ಯಾಕ್. ಹಾಯ್ ಅಲ್ಲಿ ನೋಡ, ಅಲ್ಲಿ ಹಾಯ್ ಹಾಯ್. ಹಲೋ ಹಲೋ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಹೇಳಿ, ಇಲ್ಲ ಹ್ಯಾಪಿ ಸಂಕ್ರಾಂತಿ ಟು ಆಲ್. ಹ್ಯಾಪಿ. ಅಲ್ಲಿ ಸೌಂಡು ಚೆನ್ನಾಗಿ ಬರಲ್ಲ, ಅದ್ರಾಗ ನಿಜ ಅದ್ರಾಗ ಚೆನ್ನಾಗಿ ಬರಲ್ಲ, ಅದು ಕಿತ್ತಾಕ್ಬಿಡ. ಒಂದು ಹಾಯ್ ಹಾಯ್ ಹ್ಯಾಪಿ ಸಂಕ್ರಾಂತಿ ಟು ಆಲ್ ಅನ್ನು ಬೇಗ ಹೇಳು, ಅವ್ರು ಕೇಳಿಸ್ಕೊಂತಾರೆ. ಹೇಳು, ಕೊಡ್ತೀನಿ ಇದು ಐಸ. ಶೂಟ್ ಮಾಡ್ತೀಯಾ? ಶೂಟ್ ಮಾಡು ಮಾಡು. ಅಯ್ಯೋ ಕೋಳಿ ಪಂದ್ಯ ಇಲ್ಲ ನಮ್ಮನೇಲಿ, 2 ಗೂಳಿ ಪಂದ್ಯ. ರೆಡಿ. ಅಯ್ಯೋ ಬಿದ್ದಾಯ್ತು, ಒಂದು ಗೂಳಿ ಬಿದ್ದಾಯ್ತು. ಗೂಳಿ ಒಂದು ಬಿದ್ದಾಯ್ತು. ಸ್ಟಾರ್ಟ್. ಈಗ ಉದಿತ್ ಅವರು ಆಟಕ್ಕೆ ಇಳಿದಿದ್ದಾರೆ. ಅಯ್ಯೋ ಅವರೇ ಬೀಳ್ತಾವ್ರು, ನೀಟಾಗಿ ಆಡ್ತಾ ಇಲ್ಲ. ಈ ಗೂಳಿ ಸ್ಟ್ರಾಂಗ್ ಇಲ್ಲ. ಈ ಗೂಳಿ ಸ್ಟ್ರಾಂಗ್ ಆಯ್ತಾ? ಅಯ್ಯೋ ಸ್ಟಾರ್ಟ್. ಓ ಹೋಯ್ತು ಗುಳಿ. ನಿನ್ನ ತಮ್ಮಂಗೆ ಕೊಡು. ಗೈಸ್ ನಾನು ಇವತ್ತು ಕುಂಬಳಕಾಯಿ ಪಾಯಸ ಬೆಳಿಗ್ಗೆ ಹೇಳ್ದಾಗೆ
ಗೆಣಸು ಮತ್ತು ಅವರೆಕಾಯಿ ಬೇಯಿಸಿದ್ದೆ ಮತ್ತು ಅನ್ನ ಸಾಂಬಾರು, ಅವರೆಕಾಳು ಸಾಂಬಾರು ಮಾಡಿದ್ದೆ ಗೈಸ್. ನೀವೆಲ್ಲ ಏನು ಸ್ಪೆಷಲ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ. ಒಬ್ಬೊಬ್ಬರು ಪೊಂಗಲ್ ಮಾಡ್ತಾರೆ, ಸ್ವೀಟ್ ಕುಂಬಳಕಾಯಿ ಪಾಯಸ ಮಾಡ್ತಾರೆ, ಒಬ್ಬೊಬ್ಬರು ಬೇಳೆ ಹಾಕ್ತಾರೆ. ನಮ್ಮ ಕಡೆ ಈ ಥರ ಡಿಫ್ರೆಂಟಾಗಿ ಮಾಡ್ತಾರೆ. ಕುಂಬಳಕಾಯಿ ಸಿಕ್ಕಿದ್ರೆ ಕುಂಬಳಕಾಯಿ ಪಾಯಸ ಮಾಡ್ತಾರೆ, ಇಲ್ಲ ಅಂದರೆ ಬೇರೆ ಏನಾದರೂ ಮಾಡ್ತಾರೆ ಗೈಸ್, ಸಿಹಿ ಪೊಂಗಲ್ ಆ ಥರ. ನಾನು ಪಾಯಸ ಮಾಡಿದ್ದೀನಿ. ನೀವು ಎಲ್ಲ ಏನು ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಓಕೆ ಗೈಸ್, ಈ ಥರ ಆಯಿತು ನಮ್ಮನೆ ಹಬ್ಬ. ನೀವು ಯಾವ ಥರ ಆಚರಿಸಿದ್ರಿ ಅಂತ ಹೇಳಿ ತಿಳಿಸಿ ಕಮೆಂಟ್ ಮುಖಾಂತರ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಟೇಕ್ ಕೇರ್. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಗೈಸ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ.